ಪಾಟೀಲ್ ಅವರಿಗೆ ಪ್ರಮೋಷನ್ ಸಿಗುತ್ತೆ ಅನ್ಕೊಂಡಿದ್ರು ಸರ್ ನಿಮ್ಮ ಅಭಿಮಾನಿಗಳು, ಯಾಕೆ ಇದೇ ಖಾತೆಯಲ್ಲಿ ನೋಡಿ ಕಾಂಗ್ರೆಸ್ ಏನೋ ಮಾನದಂಡಗಳಿರ್ತವೆ. ಈಗ ಪರಮೇಶ್ವರ್ ಅವರು ಹಿರಿಯರು, ಕೆಪಿಸಿಸಿ ಅಧ್ಯಕ್ಷರಾಗಿ 6-8 ವರ್ಷ ಕೆಲಸ ಮಾಡಿದ್ರು. ಅವರು DCM ಆಗಿದ್ರೆ ನನಗೆ ಸಂತೋಷ ಇದೆ, ಅವ್ರಿಗಿಂತ ಜಾಸ್ತಿ ಸಂತೋಷ ನನಗಿದೆ. ಹೀಗಾಗಿ ಸಮಯ ಬರ್ತದೆ, ಎಲ್ಲನೂ ಕೂಡ ಸೂಕ್ತ ಸಂದರ್ಭದಲ್ಲಿ ನನಗೆ ಯಾವುದೇ ಕೂಡ ಅಸಮಾಧಾನ ಆಗಲಿ ಯಾವುದಿಲ್ಲ. ಇವತ್ತು ನನಗೆ ಅದೇ ಖಾತೆಯಲ್ಲಿ ಮುಂದುವರಿಸಿದ್ದಾರೆ ಇಂಡಸ್ಟ್ರೀಸು ಮತ್ತು IDD. ಈಗಾಗಲೇ ನಾನು ಸ್ವಲ್ಪ ಸಾಕಷ್ಟು ಕೆಲಸ ಮಾಡಿದೆ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೇನೆ ಸರ್. ಅವರು ಕೂಡ ಬಹಳಷ್ಟು ಬೇಸರ ವ್ಯಕ್ತಪಡಿಸಿದ್ದಾರೆ ಸರ್. 3 ಬಾರಿ CM ಆಗಬೇಕಾಗಿತ್ತು, ತಪ್ಪಿಸಿದ್ದಾರೆ, ನಮ್ಮನ್ನ ತುಳಿತಿದ್ದಾರೆ ಅಂತ ನೋಡಿ. ಅಲ್ಲ, ಅವ್ರಿಗೂ 2013 ಇವತ್ತು ದಿವಸ ಅವರು KPCC ಅಧ್ಯಕ್ಷರಿದ್ರು, ಸಿದ್ದರಾಮಯ್ಯ ಅವರು ಅಪೋಸಿಷನ್ ಲೀಡರ್ ಇದ್ರು. ಆ ತಮ್ಮ ಅವ್ರು ಸೋತರು. ಅವ್ರು ಸೋತಾಗ ಬಹುಶಃ ಅವ್ರು ತಾರಿಸಿ ಬಂದಿದ್ರೆ ಅವರು ಕೂಡ ಒಂದು ಹಂತದಲ್ಲಿ ಮುಖ್ಯಮಂತ್ರಿ ಆಗುವಂತಹದ್ದು. ಒಂದು ಅರ್ಧ ಅವಧಿಗಾರ ಅಟ್ಲೀಸ್ಟ್ ಅವರು ಮುಖ್ಯಮಂತ್ರಿ ಆಗ್ತಿದ್ರು. 2.5 ಸಿದ್ದರಾಮಯ್ಯ ಅವರು ಸೀನಿಯರ್ ಇದ್ರು. ತದನಂತರ ಒಂದು ಅರ್ಧ ಅವಧಿಗಾರು ಮುಖ್ಯಮಂತ್ರಿ ಆಗ್ತಿದ್ರು ಅಂತ ಆಶಯ ಎಲ್ಲ ಅದಿತ್ತು. ನಮ್ಮ ವಿಚಾರದಲ್ಲಿ ಸರ್, ತಾವು ಕೂಡ ಲಿಂಗಾಯತ ಸಮುದಾಯದಲ್ಲಿ ಮುಂಚೂಣಿಯಲ್ಲಿದ್ದೀರಿ. ತಮಗೂ ಕೂಡ ಈ ರೀತಿಯನ್ನು ತಪ್ಪಿಸ್ತಕ್ಕಂಥ ಕೈವಾಡಗಳು ಏನಾದರೂ ನಡೆಯುತ್ತೆ ಅಂತ ಯಾವುದು ಕೂಡ ಇಲ್ಲ. ನಾನು ಹೇಳಿದ ನಾನು ಬಹಳ ಸಂತೋಷದಲ್ಲಿದ್ದೀನಿ. ಖಾತೆ ಅದರೇ ಇದ್ರಿಂದ ಒಂದು ಬೆನಿಫಿಟ್ ಕೂಡ ಇದೆ. ಯಾಕಂದ್ರೆ ಈಗಾಗಲೇ 50% ವರ್ಕ್ ಮಾಡಿದ್ದೀನಿ. ಇನ್ನು 2 ವರ್ಷದಲ್ಲಿ ಇನ್ನೊಂದು 30-35% ಮಾಡಿದ್ರೆ ಸ್ವಲ್ಪ 80-85% ವರ್ಕ್ ಆ ಖಾತೆಯಲ್ಲೇ ಆಗ್ತದೆ. ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತೆ JDS 3ನೇ ಅಭ್ಯರ್ಥಿ ಗೆಲ್ಲಿಸ್ಕೊಂತೀವಿ ಅಂತ ಹೇಳ್ತಾರೆ, ನೀವು 5ನೇ ಅಭ್ಯರ್ಥಿ ಹಾಕಿದ್ದೀರಾ. ಕ್ರಾಸ್ ವೋಟಿಂಗ್ ಏನೋ ಆತಂಕ ಇಲ್ವಾ ಸರ್? ಯಾವುದು ಆತಂಕ ಇಲ್ಲ, 5 ಅಭ್ಯರ್ಥಿಗಳು ಗೆಲ್ತೀವಿ ನಾವು. ನಿಮ್ಗೆಲ್ಲ ಲೆಕ್ಕಾಚಾರ ನಿಮ್ಗೆ ಗೊತ್ತಿದೆ, ನನ್ಗಿಂತ ಜಾಸ್ತಿ ನಿಮ್ಗೆ ಗೊತ್ತಿದೆ ಯಾರ್ಯಾರು ವೋಟ್ ಬರ್ತಾವೆ, ಯಾರ್ಯಾರು ವೋಟ್ ಬರೋದಲ್ಲ ಅಂತೇಳಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.